ಫ್ರೆಂಡ್ಸ್, ಇವಾಗಿನ ವೆದರ್ಗೆ ಈಸಿಯಾಗಿ ಒಂದು 2-3 ಮಿನಿಟ್ಸಲ್ಲಿ ನಮಗೂ ಒಂದು ಸ್ನ್ಯಾಕ್ಸು ಮತ್ತು ಮಕ್ಳಿಗೆ ಬಹಳ ಇಷ್ಟಪಡೋಂಥ ಸ್ನ್ಯಾಕ್ಸ್ ರೆಸಿಪಿ ಪಾಪ್ಕಾರ್ನ್. ಈ ಪಾಪ್ಕಾರ್ನ ಮನೇಲೇ ಹೇಗೆ ಮಾಡೋದು ಅಂತಂದರೆ ನೋಡಿ, ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಪಾಪ್ಕಾರ್ನ ಹಾಕ್ತಾಯಿದ್ದೀನಿ. ಆ ಪಾಪ್ಕಾರ್ನ್ಗೆ ಉಪ್ಪು ಮತ್ತು ಅರಿಶಿನ ಸಹ ಸೇರಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಇದು ಹೊರಗಡೆ ಕೊಡಿಸೋದಕ್ಕಿಂತ ನಾವು ಮನೆಯಲ್ಲೇ ಮಾಡಿಕೊಡೋದು. ಅವರು ಯಾವಾಗ ನಮ್ಮ ಮುಂದೆನೇ ಮಾಡ್ಬೋದು, ಆದ್ರೂ ಅವರು ಮನೇಲಾದರೆ ನಾವು ಹೈಜೀನಾಗಿ ಮಾಡಿಕೊಡ್ಬೋದಲ್ವ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ, ಮನೆ ಮಂದಿ ಎಲ್ಲ ನಾವು ತಿನ್ಬೋದು. ಇದನ್ನು ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಹೆಲ್ದಿಯಾಗಿ ಇರುತ್ತೆ ಮತ್ತು ನಾವು ನೀಟಾಗೂ ಮಾಡ್ಕೊಬೋದಂತ ತುಂಬ ಬೇಗ ಆಗೋಂಥ ಒಂದು ಸ್ನ್ಯಾಕ್ಸ್ ಇದು. ಈ ರೀತಿ ಮಾಡಿಟ್ಕೊಂಡ್ರೆ ಅದನ್ನು ಸ್ಟೋರ್ ಮಾಡಿದ್ರೂ ಮಕ್ಳಿಗೂ 2 ದಿನ 3 ದಿನ ಇದನ್ನು ಸ್ಟೋರ್ ಮಾಡಿ ಸಹ ಕೊಡ್ಬೋದು. ನೋಡಿ, ಪಾಪ್ಕಾರ್ನ ಈ ರೀತಿ ಚೆನ್ನಾಗಿ ಮೊದಲು ಹುರ್ಕೊಬೇಕಾಗುತ್ತೆ. ಎಲ್ಲ ಮಿಕ್ಸ್ ಆಗೋ ರೀತಿ ಉಪ್ಪು ಅರಿಶಿನ ಎಲ್ಲ ಕಾಳಿಗೂ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಆ ಪಾಪ್ಕಾರ್ನ ಚೆನ್ನಾಗಿ ಕಾದ್ಮೇಲೆ ಅದಕ್ಕಾದಮೇಲೆ ಅದು ಸಿಡಿಲಿಕ್ಕೆ ಶುರುವಾಗುತ್ತೆ. ಸಿಡಿಯೋವರೆಗೂ ಸಹ ನಾವು ಈ ರೀತಿ ಹುರಿತಾನೆ ಇರಬೇಕು, ಬಿಡಬಾರ್ದು ಕೈನ. ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ಆಯಿತು ನೋಡಿ, ಇವಾಗ ಸಿಡಿಯೋಕ್ಕೆ ಶುರುವಾಯಿತು. ಈ ಸಿಡಿಯೋಕ್ಕೆ ಶುರುವಾಗಿದ್ದ ತಕ್ಷಣ ಅದಕ್ಕೆ ತಕ್ಕನಾಗಿರೋಂಥ ಒಂದು ಪ್ಲೇಟ್ನ ಈ ರೀತಿ ಮುಚ್ಚಬೇಕಾಗುತ್ತೆ. ಈ ರೀತಿ ಅದು ಫುಲ್ಲು ಪಟ 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 ಅಂತ ಸಿಡಿಯುತ್ತೆ. ಅದು ಫುಲ್ ನಿಲ್ಲೋವರೆಗೂ ಸಹ ನಾವು ಜೋಳ ಫುಲ್ ಆಗೋವರೆಗೂ ಸಹ ಇದು ಓಪನ್ ಮಾಡಬಾರ್ದು. ನೋಡಿ, ಆಗಿದೆ. ನಿಂತ ಮೇಲೆ ಲಿಡ್ ಓಪನ್ ಮಾಡಿದ್ದೀವಿ. ನೋಡಿ, ಈ ರೀತಿ ಪಾಪ್ಕಾರ್ನ್ ರೆಡಿ ಆಗಿದೆ.